ನನ್ನ ಹೆಸರು ವಿಜಯ್ ಕುಮಾರ್ ಶೆಟ್ಟಿ ಅಂತಂದೇಳಿ. ನನಗೀಗ 48 ವರ್ಷ. ಸುಮಾರು 20 ವರ್ಷಗಳ ಕಾಲ ನಾನು ವ್ಯವಸ್ಥಾಪನಾ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಈ ಥರ ಘಟನೆಗಳು ನಡೆದಿರಲಿಲ್ಲ ಮೊದಲೆಂದು, ಈಗ ನಡೆದಿದೆ. ಆದರೆ ಇದರಲ್ಲಿ ಭಕ್ತರ ಪಾತ್ರ ಕೂಡ ಇದೆ. ಯಾಕಂದರೆ ಭಕ್ತರು ನಮ್ಮಲ್ಲಿ ಮೌಢ್ಯಗಳನ್ನು ಮರೆತು ದೇವಿಯ ಒಂದು ಮೊರೆಗೆ ಹೋಗಬೇಕು. ಅದೇನಾಗಿತ್ತಂತಂದರೆ, ಹಿಂದೆ ಎಲ್ಲ ದೇವಿಗೆ ಇಲ್ಲಿ ಒಳಗಡೆಗೆ ನಾವು ಹೆಂಡ ಹಿಟ್ಟು ನೈವೇದ್ಯ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಅದನ್ನು ಕೆಲವೊಂದು ಜನ ಮೌಢ್ಯತೆಯನ್ನು ಇವತ್ತಿಗೂ ಮೆರಿತಾ ಇದ್ದಾರೆ. ಅಮ್ಮ ನಿಲಯದ ಒಂದು ಸಂಘಟನೆ ನನಗೂ ಕೂಡ ಬಹಳ ಖೇದನೀಯ. ಆದರೆ ಅವತ್ತಿನ ದಿವಸ ಏನಾಗಿದೆ ಅಂದರೆ, ಆ ಭಕ್ತರು ಒಳಗಡೆ ಹೋದ್ಮೇಲೆ ಏನು ಮಾಡ್ತಾರೆ ಅಂತಂದೇಳಿ ನಮ್ಮ ಸಿಬ್ಬಂದಿಗಳು ಹೋದಾಗ ಆ ಸಿಬ್ಬಂದಿಗಳ ಮೇಲೆ ಅವರು ಸ್ವಲ್ಪ ಗಲಾಟೆ ಮಾಡಿದರು. ಆಗ ಎಲ್ಲ ಒಂದು 4 ಜನ ಸಿಬ್ಬಂದಿಗಳಲ್ಲಿ ಹೋದಾಗ ಮತ್ತೆ ಅದು ಸರಿ ಮಾಡಿ ಅವರು ಆ ಭಕ್ತರು ಅದನ್ನು ಅರ್ಥೈಸಿಕೊಂಡು, ಇಲ್ಲ ರೀ ಮಾಡಂಗಿಲ್ಲ, ತಪ್ಪಾಯಿತು ಅಂತ ಹೇಳಿ ತಾವು ತಂದಿರ್ತಕ್ಕಂಥ ಬುತ್ತಿಯನ್ನು ಅವ್ರಿಗೂ ಕೂಡ ಪ್ರಸಾದವಾಗಿ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆದು ವಿಡಿಯೋಗಳಾಗಿ ವೈರಲ್ ಆಗಿದೆ. ಈ ದೇವಸ್ಥಾನದಲ್ಲಿ ಹಿಂದೆಂದೂ ಆ ಥರ ನಡೆದಿಲ್ಲ, ಮುಂದೂ ಕೂಡ ನಡೆಯೋದಿಲ್ಲ. ಎಲ್ಲ ಒಳ್ಳೆಯ ಕೆಲಸಗಾರರೇ ಇದ್ದಾರೆ ಮತ್ತು ಅದರ ಆ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಊಟ ಮಾಡಿದ್ದಕ್ಕೆ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳು ಕೂಡ ಅವರ ಮೇಲೆ ಶಿಸ್ತು ಕ್ರಮ ವಹಿಸಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಪ್ರಾಧಿಕಾರ ಕೂಡ ಎಚ್ಚರಿಕೆ ವಹಿಸಬೇಕು. ಭಕ್ತರು ಕೂಡ ಈ ಒಂದು ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಸಹಕಾರ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಪ್ರಾಣಿ ಬಲ ನಿಷೇಧ ಇದೆ ಅಂತ ಹೇಳ್ತೀವಿ, ಆಮೇಲೆ ಹೆಂಡ ಮದ್ಯಗಳು ಇಲ್ಲ ಅಂತ ಹೇಳ್ತೀವಿ. ಆದರೂ ಕೂಡ ಅವರ ಒಂದು ಮೌಢ್ಯತೆಗಳನ್ನ ಕದ್ದು ಮುಚ್ಚಿ ಮಾಡ್ತಾ ಇರ್ತಾರೆ. ಆಗ ನಮ್ಮವರು ಸ್ವಲ್ಪ ವಿರೋಧ ಮಾಡಿದಾಗ ಇವೆಲ್ಲ ಸ್ವಲ್ಪ ಆಗೋದು ಸಹಜ ಒಂದು ಪ್ರಕ್ರಿಯೆ. ಇನ್ನು ಮುಂದೆ ಆ ಥರ ಆಗದೇ ಇರೋ ಹಾಗೆ ನಮ್ಮ ಕಾರ್ಯದರ್ಶಿಗಳು ಕೂಡ ನಿಗಾ ವಹಿಸ್ಬೇಕಂತಂದೇಳಿ ಈ ನಿಟ್ಟಿನಲ್ಲಿ ನಾನು ಒಂದು ವಿನಂತಿ ಮಾಡ್ತೇನೆ.